ಈ ಪಕ್ಷದ ಕಾರ್ಯಕರ್ತನಾಗಿ ನನಗೆ ಒಂದೇ ಬಯಕೆ, ನಮ್ಮ ಕಾರ್ಯಕರ್ತರು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ವೇದಿಕೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತನ್ನು ನಿಮ್ಮ ಪರವಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಮಾತನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಕಂಡಂಥ ಅಪರೂಪದ ಒಂದು ವ್ಯಕ್ತಿತ್ವ, ಅಪರೂಪದ ನಾಯಕರು. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಶಾಶ್ವತವಾಗಿ ಸದಾಕಾಲ ಇರುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶರಣಗೌಡರು ನನ್ನ ಸಹೋದರ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕುಮಾರಣ್ಣ ಅವರು ಬಂದರೆ ಪಂಚರತ್ನ ಕಾರ್ಯಕ್ರಮದಲ್ಲಿ ಜನಸ್ತೋಮ ಸೇರುತ್ತೆ, ಜನಸಾಗರ ಸೇರುತ್ತೆ. ಸನ್ಮಾನ್ಯ ದೇವೇಗೌಡರ ಸಾಧನೆಗಳು ಇವತ್ತು ಹಳ್ಳಹಳ್ಳಿನಲ್ಲಿ ಜನ ಮಾತನಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಆದರೆ ಯಾತಕ್ಕೋಸ್ಕರ 40 ಸೀಟ್ಗಿಂತ ಹೆಚ್ಚು ಜನತಾದಳ ಪಕ್ಷ ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥ ಭಾವನೆ ಶರಣಗೌಡರಲ್ಲಷ್ಟೇ ಅಲ್ಲ, ಇವತ್ತು ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಅವರ ಮನಸ್ಸಿನಲ್ಲಿ ಕಾಡ್ತಾ ಇರ್ತಕ್ಕಂಥ ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ನನ್ನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳ ಸಹಕಾರ, ಅವರ ಅನುಭವ ನನ್ನ ಜೊತೆಯಲ್ಲಿ ನಿಂತು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇವಲ ಅವರ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸ್ತೀರಾ. ಇಡೀ ಜಿಲ್ಲೆಯ ಯಾವ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಶಾಸಕರು, ಮಾಜಿ ಶಾಸಕರು, ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ಪಕ್ಷವನ್ನು ಕಟ್ಟೋಣ, ಈ ಪ್ರಾದೇಶಿಕ ಪಕ್ಷ ಮುಂದಿನ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಏನಿವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಎಲ್ಲ ಧರ್ಮ, ಜಾತಿ, ಸಮುದಾಯ, ವರ್ಗವನ್ನು ತಪ್ಕೊಂಡು ಬೆಳೆಸ್ತಕ್ಕಂಥ ಹಲವಾರು ನಿದರ್ಶನಗಳು ಅವರ ರಾಜಕಾರಣದ ಜೀವನದಲ್ಲಿ ನಾನು ನೋಡಿದ್ದೇನೆ. ಈಗ ತಾನೇ ರಾಜಾ ವೆಂಕಟಪ್ಪ ನಾಯಕ್ ಅವರು ನನಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ರು. ಎಲ್ಲ ಸಮುದಾಯದ ಮುಖಂಡರು ಕೂಡ ಪದಾಧಿಕಾರಿಗಳಾಗಿ ನೇಮಕಾತಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರು. ರಾಜಣ್ಣ ಅವರೇ, ಇದು ಸನ್ಮಾನ್ಯ ದೇವೇಗೌಡರ ಪಕ್ಷ. ದೇವೇಗೌಡರ ಪಕ್ಷಕ್ಕೆ ಯಾವ ರೀತಿ ನೀವು ಶಕ್ತಿಯನ್ನು ತುಂಬಿಸ್ಬೇಕು, ನ್ಯಾಯವನ್ನು ಕೊಡಬೇಕು, ಎಲ್ಲ ಸಮಾಜವನ್ನು ಗುರುಸ್ತಕ್ಕಂಥ ಮೂಲಕ ಎಲ್ಲವೂ ಕೂಡ ನೀವು ಮಾಡ್ತಾ ಇದ್ದೀರಿ. ನಾವು ಅದನ್ನು ಮುಂದುವರಿಸೋಣ ಅವರ ಮಾರ್ಗದರ್ಶನದಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೇವದುರ್ಗದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಜನತೆ, ಬೆಳಗ್ಗೆ ನಾನು ಪತ್ರಿಕೆ ನೋಡ್ತಾ ಇದ್ದೆ, ಇಲ್ಲೇ ಬಹುಶಃ ದೊಡ್ಡ ಸಾಹೇಬರು ಕೂಡ ಅವ್ರ ಕೈಗೂ ಕೂಡ ಆ ಪತ್ರಿಕೆ ಹೋಯಿತು, ನೋಡ್ತಾ ಇದ್ವಿ ಎಲ್ಲ. 90ನೇ ದಶಕದಲ್ಲಿ ಅತ್ಯಂತ ಬರಪೀಡಿತವಾದಂಥ ಪ್ರದೇಶ, ಏಷ್ಯಾದಲ್ಲೇ ಬಹಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಂತಕ್ಕಂಥದ್ದು ವ್ಯಾಪಕವಾಗಿ ಏನು ವ್ಯಕ್ತ ಆಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ದೇವದುರ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಹಲವಾರು ರೈತಪರ ಹೋರಾಟಗಾರರು ಒಂದೆರಡು ಸಮಾವೇಶಗಳಲ್ಲಿ, ಬಹುಶಃ ಇಲ್ಲೇ APMC 2 ಅಂತ ಎಲ್ಲೋ ಬರೆದಿತ್ತು ಪತ್ರಿಕೆಯಲ್ಲಿ, ನಾನು ಓದ್ತಾ ಇದ್ದೆ. ಇಲ್ಲೇ ಇದೇ ಸ್ಥಳದಲ್ಲಿ ಅಂತಾರೆ ನಾಡಗೌಡರು, ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಅಣ್ಣ, ನನಗೆ ಅವಾಗ 2 ವರ್ಷದ ಮಗ, 88ನೇ ಇಸ್ವಿ ನಾನು ಹುಟ್ಟಿದಾಗ. ದೇವೇಗೌಡರಿಗೆ ರೈತರು ಒಂದು ಮನವಿಯನ್ನು ಸಲ್ಲಿಸ್ತಾರೆ, ಈ ಭಾಗದಲ್ಲಿ ಯಾವುದಾದ್ರೂ ರೀತಿ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಮ್ಮ ರೈತರನ್ನ ಈ ಭಾಗದಲ್ಲಿ ಉಳಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದಾಗ ದೇವೇಗೌಡರು ಸಾಹೇಬರಿಗೆ ಆಗಿನ್ನೂ ರಾಜ್ಯದ ಮುಖ್ಯಮಂತ್ರಿಗಳಾಗಿರಲಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಮಗೆ ಈ ಭಾಗದಿಂದ ಕೃಷ್ಣಾ ನದಿ ಮೂಲದಿಂದ, ಕೃಷ್ಣಾ ನದಿಯಿಂದ ಇವತ್ತು ಬಲದಂಡ ಯೋಜನೆ ಇವತ್ತು ಏನೊಂದು ಕಾರ್ಯಕ್ರಮವನ್ನು ರೂಪಿಸಿದರು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ಅದರಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ನೀರಾವರಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನು ನಮ್ಮ ನಾಯಕರು ಹೇಳ್ತಾ ಇರ್ತಾರೆ, ನಾವು ತಿಳ್ಕೊಂಡಿದ್ದೇವೆ. ಬಹುಶಃ ಇಡೀ ರಾಯಚೂರು ಜಿಲ್ಲೆನಲ್ಲಿ 1,20,000 ಹೆಕ್ಟರ್ ರೈತರ ಜಮೀನುಗಳಿಗೆ ಇವತ್ತು ನೀರಾವರಿ ಪ್ರದೇಶವಾಗಿ ಇವತ್ತೇನಾದರೂ ಅದಕ್ಕೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ
ತಿಳಿಸ್ಬೇಕಾಗ್ತದೆ ಬಂಧುಗಳೇ. ಇನ್ನು ಹೆಚ್ಚು ಸಮಯವಿಲ್ಲ. ಅವ್ರನ್ನ ಮತ್ತೆ ಇಲ್ಲಿ ದೇವೇಗೌಡರು ಸಾಹೇಬರು ಮಾತಾಡಿದ ನಂತರ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಅದಕ್ಕೆ ಬಹುಶಃ ಇನ್ನೂ 10 ಕಿಲೋಮೀಟರ್ ಸಾಗಬೇಕು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಒಂದು ಮಾತು ತಮಗೆ ಈ ಸಂದರ್ಭದಲ್ಲಿ 1-2 ವಿಚಾರ ನಾನು ತಿಳಿಸ್ಬೇಕಾಗಿತ್ತು, ತಿಳಿಸಿ ಮುಕ್ತಾಯ ಮಾಡ್ತೇನೆ. ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ನೇಹಿತರುಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋದ ನಂತರ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ರು. ನಾನು 1-2 ಇತ್ತೀಚಿನ ದಿನಗಳಲ್ಲಿ ನಡೆದಂಥ ನಿದರ್ಶನವನ್ನು ನಿಮ್ಮ ಕಣ್ಣು ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. 6-8 ತಿಂಗಳುಗಳ ಹಿಂದೆ ತಂಬಾಕುವನ್ನು ಬೆಳೀತಕ್ಕಂಥ ಮೈಸೂರು ಭಾಗದ ಕೆಲವೊಂದಷ್ಟು ರೈತಾಪಿ ವರ್ಗ ಅವರು ಬೆಳೆದಂಥ ಬೆಳೆಗೆ ನಿಗದಿತ ಬೆಲೆ ಸಿಕ್ಕಿಲ್ಲ, ಅವರು ಖರೀದಿ ಆಗ್ತಾ ಇಲ್ಲ ಖರೀದಿ ಕೇಂದ್ರದಲ್ಲಿ ಅಂತಕ್ಕಂಥ ಪ್ರಸ್ತಾವನೆ ಇಟ್ಟಾಗ ಒಂದು ನಿಯೋಗ ಬಂತು. ಆ ನಿಯೋಗವನ್ನು ನವದೆಹಲಿಗೆ ಕರ್ಕೊಂಡೋಗಿ ಕುಮಾರಣ್ಣ ಅವರ ಉದ್ಯೋಗ ಭವನದಲ್ಲಿ ಅವತ್ತು ಅವರೇನು ಬಂದು ಕೂತಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪುಣ್ಯಕ್ಕೆ ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಸಮಾಲೋಚನೆ ರೈತರ ಜೊತೆ ನಡೆಸಿದರು. ಸನ್ಮಾನ್ಯ ಕುಮಾರಣ್ಣ ಅವರು ಕೇಳಿದರು, ದಯವಿಟ್ಟು ನಮ್ಮ ತಂಬಾಕು ಬೆಳೆಗಾರರ ಸಂಕಷ್ಟದಲ್ಲಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಮಳೆ ಧಾರಾಕಾರವಾಗಿ ಸುರಿದಾಗ ತಂಬಾಕು ಬೆಳೆಗಾರರು ಅವರು ಬೆಳೆ ನಾಶ ಆಗಿರ್ತಕ್ಕಂಥ ಉದಾಹರಣೆಗಳು ಜಾಸ್ತಿ ಇದೆ. ಆದರೆ ಈ ಬಾರಿ ಬೆಳೆದಿರ್ತಕ್ಕಂಥ ಬೆಳೆಯನ್ನು ಹೇಗಾದರೂ ಮಾಡಿ ಇದನ್ನು ಖರೀದಿ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಒಂದು ನಿಗದಿತ ಬೆಲೆಯನ್ನು ರೈತರು ನಿರೀಕ್ಷೆ ಪಡ್ತಾ ಇರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಾಗ ಅದನ್ನು ಪಿಯೂಷ್ ಗೋಯಲ್ ಜಿರವರು ತುಂಬು ಹೃದಯದಿಂದ ಸ್ವಾಗತ ಮಾಡಿ ಸಂಪೂರ್ಣವಾಗಿ ತಂಬಾಕು ಬೆಳೆದಿರತಕ್ಕಂಥ ಮೈಸೂರು ಭಾಗದ ಎಲ್ಲ ರೈತಾಪಿ ವರ್ಗಕ್ಕೆ ಖರೀದಿ ಕೇಂದ್ರದಲ್ಲಿ ಎಲ್ಲವನ್ನ ಖರೀದಿ ಮಾಡಿರ್ತಕ್ಕಂಥ ನಿದರ್ಶನ ಅಷ್ಟೇ ಅಲ್ಲ, ಇತ್ತೀಚೆಗೆ ಮಾವು ಬೆಳೆಗಾರರು ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಈ ರೀತಿ ಅನೇಕ ಪ್ರದೇಶಗಳಲ್ಲಿ ನಮ್ಮ ಅನೇಕ ಜಿಲ್ಲೆಗಳಲ್ಲಿ ಏನು ಬೆಳೆದಿದ್ರು ಅವ್ರದ್ದು ಕೂಡ ಅದೇ ಪರಿಸ್ಥಿತಿ ಇತ್ತು. ಮಾವನ್ನ ಖರೀದಿ ಆಗದಿರ ಮಾವನ್ನ ಬೀದಿನಲ್ಲಿ ಚೆಲ್ಲೋ ಅಂತ ಒಂದು ವಾತಾವರಣ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಒಂದು ಪತ್ರವನ್ನು ಬರೀತಾರೆ, ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅವರು ಮನವಿ ಸಲ್ಲಿಸಿದ ಕೇವಲ 2 ದಿನಕ್ಕೆ ಕೇವಲ ಅವರು ಪತ್ರ ಬರೆದಿರ್ತಕ್ಕಂಥದ್ದಷ್ಟೇ ಅಲ್ಲ, ದಿವಸಕ್ಕೆ 2 ಕರೆ ಮಾಡ್ತಾರೆ. ಯಾಗಾದರೂ ಮಾಡಿ ನಮ್ಮ ಮಾವು ಬೆಳೆಗಾರರನ್ನ, ನಮ್ಮ ರೈತರನ್ನ ಬದುಕಿಸ್ಬೇಕು. 2.5 ಲಕ್ಷ ಮೆಟ್ರಿಕ್ ಟನ್ ಬೆಳೆದಿರ್ತಕ್ಕಂಥ ಮಾವನ್ನ ಹೇಗಾದರೂ ಮಾಡಿ ಖರೀದಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನೀವು ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಮನವಿಯನ್ನು ಕೇಂದ್ರದ ಕೃಷಿ ಸಚಿವರಿಗೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕೂಡ ಇವತ್ತು ಪರ್ ಟನ್ಗೆ 1616 ರೂಪಾಯಿ ಇವತ್ತು ಫಿಕ್ಸ್ ಆಗಿ ಇವತ್ತು ಏನು ಗೌರವ ಸಿಕ್ಕಬೇಕಾಗಿದೆ ರೈತರಿಗೆ ಗೌರವವನ್ನು ಕೊಟ್ಟಿದ್ದೇವೆ. ನಿನ್ನೆ ದಿನ ನಾಡಗೌಡರು ಸಾಹೇಬರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಒಂದು ಮಾತನ್ನು, ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು 2013 ಮತ್ತು 2018 ಮಧ್ಯೆ ಅವರೇ ಮುಖ್ಯಮಂತ್ರಿಗಳಾಗಿದ್ದರು. ರೈತಾಪಿ ವರ್ಗ ಸಾಕಷ್ಟು ಆತ್ಮಹತ್ಯೆ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂತು. ಸಾಕಷ್ಟು ಆತ್ಮಹತ್ಯೆಗಳಾಯಿತು, ರೈತರು ಪ್ರಾಣ ಕಳ್ಕೊಂಡ್ರು. ಇಡೀ ರಾಜ್ಯಾದ್ಯಂತ 3000ಕ್ಕೂ ಹೆಚ್ಚು ರೈತಾಪಿ ವರ್ಗ ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಆ ಸಂದರ್ಭದಲ್ಲಿ ಬಹುಶಃ ರಾಯಚೂರಿನಲ್ಲಿ 28 ರೈತ ಕುಟುಂಬಗಳ ಮನೆಗೆ ಕೇವಲ ಇದು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ ಅಂತ ಸಾಬೀತು ಮಾಡ್ತಕ್ಕಂಥ ಅನೇಕ ಪ್ರಕರಣಗಳಿಗೆ ಒಂದು ಉದಾಹರಣೆ ರಾಯಚೂರು ಭಾಗದಲ್ಲಿ ಇರ್ತಕ್ಕಂಥ 28 ರೈತ ಕುಟುಂಬಗಳಿಗೆ ಪ್ರತಿ ರೈತ ಕುಟುಂಬಗಳಿಗೂ 50,000 ಧನ ಸಹಾಯವನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರಲ್ಲಿ ಒಂದು ಸಾಂತ್ವನದ ಮಾತುಗಳನ್ನ ಹೇಳಿ 2018ರಲ್ಲಿ ಅವರು ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ರಾಜಕಾರಣಿ ರೈತರ ಪರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಪಕ್ಷದ ಮತ್ತೊಬ್ಬರು ಅವರ ಸುಪುತ್ರರು ನಾಯಕರು ಸನ್ಮಾನ್ಯ ನಮ್ಮ ನಾಯಕರು ಕುಮಾರಣ್ಣ ಅವರು ತಗೊಂಡ್ಕೊಂಡಂಥ ತೀರ್ಮಾನ 25,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ.
ಇಲ್ಲಿ ತುಂಬ ಜನ ಒಂದು ಕೊನೆಯದಾಗಿ ಒಂದು ಬೇಡಿಕೆಯನ್ನು ಇಟ್ಟರು. ಬಹಳ ಜನ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಯುವ ಸಮುದಾಯ ನಿರುದ್ಯೋಗದಿಂದ ಇವತ್ತು ನೀವೇನು ಬಳಲ್ತಾ ಇದ್ದೀರಿ, ಪ್ರತಿನಿತ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ. ಅದಕ್ಕೆ ಯಾಗಾದರೂ ಮಾಡಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಒಂದು ಇಂಡಸ್ಟ್ರಿಯನ್ನು ಈ ಭಾಗದ ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಗಳಾಗಿ ನೀವು ಬದುಕ್ತಕ್ಕಂಥದ್ದಕ್ಕೆ, ಸ್ವಾಭಿಮಾನದ ಬದುಕನ್ನು ನೀವು ಮುಂದಿನ ದಿನದಲ್ಲಿ ಕಾಣ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಇಂಡಸ್ಟ್ರೀಸ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಇವತ್ತು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಸದಾಕಾಲ ಕುಮಾರಣ್ಣ ಅವರು ನಿಮಗೆ ಗೊತ್ತಿದೆ, ಸದಾಕಾಲ ಇವತ್ತು ಕುಮಾರಣ್ಣ ಚಿಂತನೆ ಮಾಡ್ತಕ್ಕಂಥದ್ದು ಈ ನಾಡಿಗೆ ನಾನು ಯಾವ ರೀತಿ ನನ್ನ ಒಂದು ಸಣ್ಣ ಅಳಿಲ ಸೇವೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಯಾವತ್ತಿಗೂ ಕೂಡ ಅವರು ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ನಡ್ಕೊಂಬಂದಿದ್ದಾರೆ. ಆದರೆ ಇದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಪೂರಕವಾಗಿ ಸ್ಪಂದಿಸಬೇಕಾಗ್ತದೆ. ಇದರಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಡ. ಪ್ರತಿಯೊಬ್ಬರಿಗೂ ಇವತ್ತು ಗೌರವಿತವಾದಂಥ ಒಂದು ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ, ಇಂಡಸ್ಟ್ರೀಸ್ನ ಸ್ಥಾಪನೆ ಮಾಡ್ತದ್ದಕ್ಕೆ ಇವತ್ತು ಭೂಮಿಯನ್ನು ನಾವು ಅಲಾಟ್ ಮಾಡಬೇಕಾಗ್ತದೆ. ಅದೆಲ್ಲವೂ ಕೂಡ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣ ಅವರು, ರಾಜ್ಯ ಸರ್ಕಾರವು ಅದಕ್ಕೆ ಕೈ ಜೋಡಿಸುತ್ತೆ ಅಂತಕ್ಕಂಥ ಅಪೇಕ್ಷೆಯಿಂದ ನನ್ನ ಮಾತನ್ನ ಹೇಳ್ತಾ, ಇನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗಾಗಲೇ 3 ಗಂಟೆ ಆಯಿತು, ದಯಮಾಡಿ ಕ್ಷಮೆ ಇರಲಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈಗ ಮಾತನಾಡಬೇಕು ಅಂತಕ್ಕಂಥದ್ದು ದೇವದುರ್ಗ ತಾಲೂಕಿನ ಎಲ್ಲ ಮಹಾಜನತೆಯ ಪರವಾಗಿ ಸಾಹೇಬರಿಗೆ ಕೇಳ್ಕೊಳ್ತೇನೆ. ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಮೂಲ ಉದ್ದೇಶ ಮರೆತುಬಿಟ್ಟಿದ್ದೆ. ನಮ್ಮ ಶಾಸಕ ಮಿತ್ರರು ಸದಸ್ಯತ್ವ ಕೊಡ್ತೀನಿ ತಾಯಿ, ಸದಸ್ಯತ್ವದ ನೋಂದಣಿ ಆಗಬೇಕು ಅಂತ ರಾಜ್ಯವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಂತೆ ಕುಮಾರಣ್ಣ ಅವರ ನಾಯಕತ್ವದಡಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಎಲ್ಲರೂ ಸೇರಿ ಒಟ್ಟುಗೂಡಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ. ಅದಕ್ಕೆ ಈಗಾಗಲೇ ಅಧಿಕೃತವಾಗಿ ಬಹುಶಃ ಎಲ್ಲ ಕಡೆ ನೀವು ಆ ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ದಯಮಾಡಿ ನಿಮ್ಮೆಲ್ಲರ ಒಂದು ಸಹಕಾರ ಇವತ್ತು ಸದಸ್ಯತ್ವದ ನೋಂದಣಿಯಲ್ಲಿ ನೀವು ಕೂಡ ಭಾಗಿಯಾಗ್ತಕ್ಕಂಥದ್ದಾಗಿ ಈ ಪಕ್ಷದ ಒಂದು ಬೆಳವಣಿಗೆಗೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.